ನೀವು ದೊಡ್ಡ ದೊಡ್ಡ ಸಮಾಜ ಸೇವೆ ಮಾಡಿ ಅಂತ ನಾನು ಹೇಳ್ಕೊಳ್ತಾ ಇಲ್ಲ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇರೋರೆ ಸಂಕಷ್ಟದಲ್ಲಿ ಇರೋರಿಗೆ ಮಾಡುವಂತ ಕೆಲಸಗಳು ಬೇಕಾದಷ್ಟಿರತ್ತೆ. ಅದೆಲ್ಲದನ್ನು ಬದಿಗೆ ಒತ್ತಿ ಈಗಿನ ಕಾಲದಲ್ಲಿ ಏನ್ ಬಂದಿದೆ ಅಂತಂದ್ರೆ ಬೆಸ್ಟ್ ಮೇಕಪ್ ಯಾವುದು, ಬೆಸ್ಟ್ ಕಾಸ್ಟ್ಯೂಮ್ ಎಲ್ಲಿ ಸಿಗತ್ತೆ, ಬೆಸ್ಟ್ ಡಿಸೈನರ್ ಯಾರು, ಬಾಲಿವುಡ್ ಅಲ್ಲಿ ಒಂದು ಸೆಲೆಬ್ರಿಟಿ ಬಳಸ್ತಾ ಇರುವಂತಹ ಪರ್ಸ್ ಗಳನ್ನ ನಾನು ಬಳಸಬೇಕು, ಬಾಲಿವುಡ್ ಅಲ್ಲಿ ಇರುವಂತಹ ಈ ಒಂದು ಸೆಲೆಬ್ರಿಟಿಯ ಹಾಕೊಳ್ಳುವಂತ ಮೇಕಪ್ ಆಗ್ಲಿ, ಹಾಕೊಳ್ಳುವಂತ ಒಡವೆ ವಸ್ತ್ರಗಳಾಗ್ಲಿ, ಶೂಸ್ ಆಗ್ಲಿ, ಬಟ್ಟೆಗಳಾಗ್ಲಿ ಅದು ಬೇಕು. ಮನಸ್ಸೆಲ್ಲ ಆ ಕಡೆಗೆ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅದು ಆ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗಿದೆ ಅಂದ್ರೆ, ಪಿಯರ್ ಪ್ರೆಷರ್ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂದ್ರೆ, ಧಾರಾವಾಹಿ ಮಾಡುವಾಗ ಎಷ್ಟೋ ಹೆಣ್ಮಕ್ಳು ನನಗೆ ಹೇಳಿದ್ದಾರೆ, ಮೇಡಮ್ ದೇವ್ರು ನಿಮ್ಗೆಲ್ಲಾ ಕೊಟ್ಟಿದ್ದಾನೆ, ತಗೊಳಕ್ಕೆ ಅವಕಾಶ ಇದೆ, ನೀವ್ ಯಾಕೆ ಒಡೆದೋಗಿರೋ ಫೋನ್ ಇಟ್ಕೊಂಡಿದ್ದೀರಾ, ಯಾವ್ದೋ ನಮ್ಮ ಅಪ್ಪನ ಕಾಲದ ಫೋನ್ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ಜನರೇಷನ್ ಅಲ್ಲಿ ಹೇಗೆ ಅಂತಂದ್ರೆ, ಒಂದ್ ವಸ್ತು ಇನ್ನು ಬಳಕೆಯಲ್ಲಿ ಇದ್ಯಾ, ಕೆಲಸ ಮಾಡ್ತಾ ಇದ್ಯಾ, ಉಪಯೋಗಿಸ್ತೀನಿ. ನಾವೆಲ್ಲ ಚಪ್ಲಿಗೆ ಪಿನ್ ಹಾಕೊಂಡು ಓದಂತ ಕಾಲ. ಅದನ್ನ ಹೇಳ್ಕೊಳಕ್ ಯಾಕೆ ನಾಚ್ಕೋತೀರಾ? ಈಗಿನ ಕಾಲದಲ್ಲಿ ಹಾಗಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂನು ಆ ಚಪ್ಪಲಿ ಹಾಕೊಂಡ್ರೆ ಬೇರೆಯವ್ರ ಅನ್ಕೋತಾರೆ. ಈಗ ನಾನು ಈಗ ಹೋಗಿ ಬಂದ್ಬಿಟ್ರೆ ಮಂಜುನಾಥ್ ಅವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಬೇರೆಯವ್ರಿಗೋಸ್ಕರ ಬದುಕ್ತಾ ಇರೋದ್ರಿಂದ ಇದೆಲ್ಲ ಪ್ರೆಷರ್. ಮಂಜುನಾಥ್ ಅವ್ರೆ, ಅವ್ರಿಗೋಸ್ಕರ ಅಂತ ನೀವೇನಾದ್ರು ಹೇಳಿದ್ರೆ, ಈಗ ಕಂಫರ್ಟಬಲ್ ಅಂತಂದ್ರೆ ಏನಪ್ಪಾ, ಈ ಕಾಟನ್ ಸೀರೆಗಳು ಬರುತ್ತೆ, ಕಂಫರ್ಟಬಲ್ 200-300 ರೂಪಾಯಿ ಕಾಟನ್ ಸೀರೆ, ಅದು ಮೈ ಮೇಲೆ ಇದ್ರೂನು ಒಂಥರ ನಿಮ್ಗೆ ಲೈಟ್ ಆಗಿರತ್ತೆ, ತುಂಬಾ ಆರಾಮ್ ಅನಿಸ್ತಾ ಇರತ್ತೆ. ಈಗ ನನಗ್ ಬೇಕಾದ್ರೆ ನಾನು ಆ ರೀತಿದ್ ಹಾಕೋತೀನಿ, ಆದ್ರೆ ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕು, ಹೊರಗಡೆ ಹೋದಾಗ ಜನ ವಾವ್ ಅನ್ಬೇಕು, ಯಾರು ದೊಡ್ಡ ಜನಗಳು ಅನ್ಬೇಕು ಅನ್ನೋದಾದ್ರೆ ನಾನು 20-30 ಸಾವಿರ ರೂಪಾಯಿ ಸೀರೆನೆ ಉಡ್ಬೇಕು, ದೊಡ್ಡ ದೊಡ್ಡ ಚಿನ್ನ ವಜ್ರ ವೈಡೂರ್ಯವನ್ನೇ ಹಾಕ್ಬೇಕು. ಯಾಕೆ? ನಿಮ್ಮ ಅಟೆನ್ಷನ್ ನ ಗಳಿಸ್ಕೊಳ್ಳೋದಕ್ಕೆ, ಇನ್ಯಾವುದಕ್ಕಲ್ಲ. ಇವಾಗ ನೋಡಿ, ಇವಾಗ ಈ ಸೀರೆಗೆ 400 ರೂಪಾಯಿ ಕೊಟ್ಟಿದ್ದೀನಿ ನಾನು, ಅದ್ರ ಮೇಲೆ ನನ್ನ ಯಾರು ಜಡ್ಜ್ ಮಾಡ್ತಾ ಇಲ್ಲ. ನೀವಿಲ್ಲಿ ನಾನು ಏನ್ ಹಾಕೊಂಡಿದ್ದೀನಿ ಅನ್ನೋದಕ್ಕೆ ನೀವು ನನ್ನನ್ನು ಇಲ್ಲಿ ಕೂರಿಸ್ಕೊಂಡಿಲ್ಲ. ನನ್ನ ವ್ಯಕ್ತಿತ್ವ ಏನಿದೆ, ನನ್ನ ಸಾಧನೆ ಏನಿದೆ, ಅದಕ್ಕೆ ಇವತ್ ನೀವು ನನ್ನನ್ನು ಇಲ್ಲಿ ಕರ್ಸಿ ಕೂರಿಸ್ಕೊಂಡಿದ್ದೀರಿ ಹೊರತು, ಓ ಯಮುನಾ ಅವ್ರು ಬರ್ತಾರಪ್ಪ 1 ಲಕ್ಷದ ಸೀರೆ ಉಟ್ಕೊಂಡು 10 ಲಕ್ಷದ ಚಿನ್ನ ಹಾಕೊಂಡು ಬರ್ತಾರೆ ಅಂತ ನೀವು ನನ್ನನ್ನು ಕರ್ಸಿಲ್ಲ ಇಲ್ಲಿ. ಅದನ್ನ ಇಲ್ಲಿನ ಮಕ್ಕಳಿಗೆ ಹೇಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತೀನಿ ಮಂಜುನಾಥ್ ಅವ್ರೆ, ಆದ್ರೆ ಅದು ಕಷ್ಟ, ತುಂಬಾ ಕಷ್ಟ ಆಗಿದೆ. ಯಾಕಂತಂದ್ರೆ ಅವ್ರು ಆ ಪ್ರೆಷರ್ ಅಲ್ಲೇ ಬದುಕ್ತಾ ಇದಾರೆ. ನನ್ ರೀಲ್ಸ್ಗೆ ಇವತ್ತು ಎಷ್ಟು ಜನ ಲೈಕ್ ಒತ್ತಿದ್ರು, ನನಗೆ ಎಷ್ಟು ಜನ ಫಾಲೋವರ್ಸ್ ಆದ್ರು, ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡು ಅವ್ರ ಮೇಲೆ ಹೋಗ್ಬೋದು, ಅದ್ರ ಕಡೆ ಗಮನ. ಇನ್ಸ್ಟಂಟ್, ಇವತ್ತಿನ ದಿನ ಇನ್ಸ್ಟೆಂಟ್ ಬಿಸಿಬೇಳೆ ಬಾತ್ ಬಂದಿದೆ, ಇನ್ಸ್ಟೆಂಟ್ ಉಪ್ಪಿಟ್ಟು ಬಂದಿದೆ, ಇನ್ಸ್ಟೆಂಟ್ ಊಟ ಬಂದಿದೆ, ಇನ್ಸ್ಟೆಂಟ್ ತಿಂಡಿ ಬಂದಿದೆ, ಇನ್ಸ್ಟೆಂಟ್ ಮಕ್ಕಳುಗಳು ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಎಲ್ರಿಗೂ ಬೇಗ ಆಗ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.